ಮೈಸೂರಿನ ಮಲ್ಲಿಗೆ ಮತ್ತು ಮರಣದ ಸುಳಿ. ಕ್ರಿ. 1926 ಮೈಸೂರು ನಗರವು ಆಗ ತಾನೇ ದೀಪಾವಳಿಯ ಸಡಗರದಿಂದ ಹೊರಬಂದಿತ್ತು. ಹಸಿರು ಹೊಚ್ಚಡದಂತೆ ಕಾಣುವ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಮಂಜು ಮುಸುಕಿದ ವಾತಾವರಣ. ಅರಮನೆಯ ಗಡಿಯಾರ 12 ಗಂಟೆ ಬಾರಿಸುತ್ತಿದ್ದಂತೆ ದೇವರಾಜ ಮಾರುಕಟ್ಟೆ ಹಿಂಭಾಗದ ಗಲ್ಲಿಯೊಂದರಲ್ಲಿ ಒಂದು ವಿಚಿತ್ರ ಕಿರುಚಾಟ ಕೇಳಿಬಂತು. ಅದು ಒಂದು ಕೊಲೆಯ ಮುನ್ಸೂಚನೆಯಾಗಿತ್ತು. ಮರುದಿನ ಮುಂಜಾನೆ ಇನ್ಸ್ಪೆಕ್ಟರ್ ರಾಮಣ್ಣ ಅವರು ಘಟನಾ ಸ್ಥಳಕ್ಕೆ ಬಂದಾಗ ಅಲ್ಲಿ ಕಂಡುಬಂದ ದೃಶ್ಯ ಭಯಾನಕವಾಗಿತ್ತು. ನಗರದ ಪ್ರಸಿದ್ಧ ಚಿನ್ನದ ವ್ಯಾಪಾರಿ ಸುಬ್ರಹ್ಮಣ್ಯ ಶೆಟ್ಟಿಯವರ ಶವ ಅವರದ್ದೇ ಗೋದಾಮಿನಲ್ಲಿ ಬಿದ್ದಿತ್ತು. ವಿಚಿತ್ರವೆಂದರೆ ಅವರ ಮೈಮೇಲೆ ಯಾವುದೇ ಗಾಯಗಳಿರಲಿಲ್ಲ. ಆದರೆ ಅವರ ಬಾಯಿಯಲ್ಲಿ ಒಂದು ಬಾಡಿದ ಮಲ್ಲಿಗೆ ಹೂವು ತುರುಕಲ್ಪಟ್ಟಿತ್ತು. ಅವರ ಪಕ್ಕದಲ್ಲೇ ಇದ್ದ ತಿಜೋರಿ ತೆರೆದಿತ್ತು. ಆದರೆ ಅದರಲ್ಲಿನ ಚಿನ್ನಾಭರಣಗಳೆಲ್ಲ ಹಾಗೆಯೇ ಇದ್ದವು. ಕೇವಲ ಒಂದು ಹಳೆಯ ತಾಮ್ರದ ಪೆಟ್ಟಿಗೆ ಮಾತ್ರ ಮಾಯವಾಗಿತ್ತು. ರಾಮಣ್ಣ ಅವರಿಗೆ ಇದು ಸಾಮಾನ್ಯ ಕಳ್ಳತನವಲ್ಲ ಎಂಬುದು ಅರ್ಥವಾಯಿತು. ಶೆಟ್ಟಿಯವರ ಮನೆಯವರನ್ನು ವಿಚಾರಿಸಿದಾಗ ಅವರಿಗೆ ಇತ್ತೀಚೆಗೆ ಮದ್ರಾಸ್ನಿಂದ ಅನಾಮಧೇಯ ಪತ್ರಗಳು ಬರುತ್ತಿದ್ದವು ಎಂಬ ವಿಷಯ ತಿಳಿಯಿತು. ಆ ಪತ್ರಗಳಲ್ಲಿ 1876 ಸಾಲ ತೀರಿಸುವ ಸಮಯ ಬಂದಿದೆ ಎಂದು ಬರೆಯಲಾಗಿತ್ತು. 1876 ಎಂದರೆ ಮೈಸೂರು ಕಂಡ ಮಹಾಬರಗಾಲದ ವರ್ಷ. ಆ ವರ್ಷಕ್ಕೂ ಈಗ ನಡೆಯುತ್ತಿರುವ ಕೊಲೆಗೂ ಏನು ಸಂಬಂಧ? ತನಿಖೆ ಮುಂದುವರಿಸಿದ ರಾಮಣ್ಣ ಅವರಿಗೆ ಶೆಟ್ಟಿಯವರ ಹಳೆಯ ಲೆಕ್ಕದ ಪುಸ್ತಕವೊಂದು ಸಿಕ್ಕಿತು. ಅದರಲ್ಲಿ ಕೋಡ್ ಭಾಷೆಯಲ್ಲಿ ಕೆಲವು ವಿಷಯಗಳನ್ನು ಬರೆಯಲಾಗಿತ್ತು. ನೀವು ಈ ಹಿಂದೆ ನೆನಪಿನಲ್ಲಿಡಲು ಹೇಳಿದ ಕೋಡ್ ಇದೇ ಇರಬಹುದೇ ಎಂಬ ಸಂಶಯ ರಾಮಣ್ಣನಿಗೆ ಬಂತು. ಆ ಕೋಡ್ ಭಾಷೆಯನ್ನು ಬಿಡಿಸಿದಾಗ ಅದರಲ್ಲಿ ಅರಮನೆಯ ಕೆಲವು ರಹಸ್ಯ ದಾರಿಗಳ ನಕ್ಷೆ ಇರುವುದು ಪತ್ತೆಯಾಯಿತು. ಅಷ್ಟರಲ್ಲೇ ನಗರದ ಮತ್ತೊಬ್ಬ ಪ್ರತಿಷ್ಠಿತ ವ್ಯಕ್ತಿ ನಿವೃತ್ತ ತಹಶೀಲ್ದಾರ್ ವೆಂಕಟಪ್ಪನವರ ಕೊಲೆಯಾಯಿತು. ಅವರ ಬಾಯಿಯಲ್ಲೂ ಮಲ್ಲಿಗೆ ಹೂವಿತ್ತು. ಮೈಸೂರು ಸಂಸ್ಥಾನದಾದ್ಯಂತ ಭಯದ ವಾತಾವರಣ ನಿರ್ಮಾಣವಾಯಿತು. ಇನ್ಸ್ಪೆಕ್ಟರ್ ರಾಮಣ್ಣಗೆ ಒಂದು ವಿಷಯ ಸ್ಪಷ್ಟವಾಯಿತು. ಕೊಲೆಗಾರನು ಹಳೆಯ ಸೇಡನ್ನು ತೀರಿಸಿಕೊಳ್ಳುತ್ತಿದ್ದಾನೆ ಮತ್ತು ಆ ಮಲ್ಲಿಗೆ ಹೂವು ಅವನ ಸಹಿ ಸಿಗ್ನೇಚರ್. ಒಂದು ರಾತ್ರಿ ರಾಮಣ್ಣ ಮಾರುಕಟ್ಟೆಯ ಬಳಿ ಮಾರುವೇಷದಲ್ಲಿ ಅಡ್ಡಾಡುತ್ತಿದ್ದಾಗ ಕುಂಟುತ್ತಾ ನಡೆಯುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಗಮನಿಸಿದರು. ಅವನ ಕೈಯಲ್ಲಿ ಮಲ್ಲಿಗೆ ಹೂವಿನ ಹಾರವಿತ್ತು. ಅವನನ್ನು ಹಿಂಬಾಲಿಸಿದ ರಾಮಣ್ಣ ಒಂದು ಹಳೆಯ ಪಾಳುಬಿದ್ದ ಬಂಗಲೆಗೆ ತಲುಪಿದರು. ಅಲ್ಲಿ ಆ ವ್ಯಕ್ತಿ ಮಾತಾಡುತ್ತಿದ್ದುದು ಕೇಳಿಸಿತು. ಅವನು ಕೊಡಗಿನ ಭಾಷೆಯಲ್ಲಿ ಯಾರೊಡನೆಯೋ ವಾದ ಮಾಡುತ್ತಿದ್ದ. ಶೆಟ್ಟಿ ಮತ್ತು ವೆಂಕಟಪ್ಪ ಮುಗಿದಿದ್ದಾರೆ. ಈಗ ಉಳಿದಿರುವುದು ಕೇವಲ ಆ ದಿವಾನ ಮಗ ಮಾತ್ರ. ಅಂದು ಬರಗಾಲದಲ್ಲಿ ನಮ್ಮ ಕುಟುಂಬದ ಆಸ್ತಿ ಲೂಟಿ ಮಾಡಿದವರಿಗೆ ಸಾವು ಖಚಿತ ಎಂದು ಆ ವ್ಯಕ್ತಿ ಗುಡುಗಿದ. ರಾಮಣ್ಣ ತಕ್ಷಣವೇ ಒಳಗೆ ನುಗ್ಗಿ ಅವನನ್ನು ಬಂಧಿಸಲು ಪ್ರಯತ್ನಿಸಿದರು. ಆಗ ನಡೆದ ಹೋರಾಟದಲ್ಲಿ ಆ ವ್ಯಕ್ತಿಯ ಮುಖವಾಡ ಕಳಚಿತು. ಅವನು ಬೇರಾರೂ ಅಲ್ಲ, ಅರಮನೆಯಲ್ಲಿ ಮಲ್ಲಿಗೆ ಹೂವು ಪೂರೈಸುತ್ತಿದ್ದ ಮಾಲಿಶಂಕರ. 1876 ಬರಗಾಲ